ಗೋಸ್ಕರ ದುಡಿಯಕ್ಕೆ ಅಂತ ಆಚೆ ಹೋಗ್ತೀವಿ, ಮನೆಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಹಂಗಾಗ್ಬಿಡೆ ನಮ್ಮ ನಿಂಗೆ ಎಲ್ಲೆಲ್ಲ ಆಗೈತೆ ಹೋಗ್ಲಿ ಕಾಲ್ ತೋರ್ಸೋ ಹೋಗ್ಲಿ. ನಂಗೆ ಈಗ ಬಲ್ಗೆ ಬೀಳ್ತಿದ್ದಲ್ಲ ಅಂತ ಸುನಿಲ್ ಅದೇನೋ ಪೌಡ್ರ್ ಹಾಕ್ದ ಎಲ್ಲ ಹೋಗೋದು ಗಾಯ ಮಾಡ್ಕೊಂಡು ಬರೋದು ಜಾಸ್ತಿ ಇದೆಯಾ ಉರಿ ಎತ್ಕೊಂಡ್ಬಿಟ್ಟೈತೆ ಆಗ್ತಲ್ವಾ? ಇನ್ನೇನ ಅನ್ಭವ ಕಿಕ್ಕಣ ಅನ್ನೋದೇನು ಇಲ್ವಲ್ಲ. ಒಂದೇ ಅಲ್ಲ ಎಲ್ಲಮ್ಮ ಇನ್ನೊಂದ್ ಜಾಗ ಏನು ಮಾಡ್ತಾ ಏನು ಸರಿ ಹೇಳು, ಏನಕ್ಕೆ ಹಿಂಗ್ ಮಾಡ್ತಾ ಇರೋದು? ಏನಕ್ಕೆ ಮಾಡ್ತಾ ಇರೋದು ಕೇಳ. ಏನ್ ಮಾಡ್ತಾನ ನೋಡಮ್ಮ ಇವನು, ಏನಕ್ಕೆ ಮಾಡ್ತಾನ ಕೇಳ. ಏನಕ್ಕಂತೆ ಮಾಡಿದ್ದ? ಸರಿ ಬರ್ತೀನಿ. ಏನಕ್ಕ ಮಾಡಿದ್ದ? ಏನಕ್ಕೆ ಮಾಡಿದ್ದ? ಏನಕ್ಕೆ? ಏನೇನೋ ಲಾಜಿಕ್ಗಳು ನಿಮ್ದು. ಮುಚ್ಕೊಂಡು ತಿನ್ನೋಗು. ಇಲ್ಲ ಮತ್ತೆ ಇಲ್ಲಾಂದ್ರೆ ಒಂದ್ ತಿನ್ಸ್ಬಿಟ್ಟು ಮಿಗಳ್ಕಂತು. ನಾನ್ ಆ ಸೀನೆಲ್ಲ ಮಾಡಲ್ಲ, ನೀನ್ ಹೊರಗಡೆ ತಿನ್ಕೊಂಬರೋ ದುಡ್ಡು ಆಗೈತೆ. ನಾನು ಎಲ್ಲಿ ತಿಂತ ನಮ್ಮ ಕಾಸು ಖಾಲಿ ಆಗೈತೆ, ಕಾಸು ಏನು ಇಲ್ಲ ಅಂತ ಮನೆಗೆ ಬಂದು ಬಿಕಾರಿ ತರ ಬಿದ್ದಿದ್ದೀನಿ. ಮಗನ ಮೇಲೆ ಕರುಣೆ ಇಲ್ಲ ನಿಂಗೆ. ಮುಚ್ಕೊಂಬರ್ಲೆ ಮಗನ ಮೇಲೆ ಕರುಣೆ ಇಲ್ಲ ಅಂತ ಮಾಡಿಕ್ಕಿರೋದು. ಕುತ್ಕೊಂಡ್ ತಿನ್ನ. ಅಲ್ಲಿ ಗೋಂಗೂರು ಇರ್ತೀನಿ ನೋಡು, ಗೋಂಗೂರು ಚಟ್ನಿ ಹಾಕೋಣ. ಯಾವ್ದೋ ಗೋಂಗೂರು ಕೇಳಿದ್ನಲ್ಲ, ಎಲ್ಲ ಮಗ ಈ ಚಿನ್ನದ ಹೇಳ್ತಾ ಇದ್ದ, ಎಲ್ಲ ಇದ್ದ. ನೋಡಿ ಗೋಂಗೂರ ಚಟ್ನಿ ಯಾರು ಮಾಡಿದ್ದು? ನೀನ್ ಮಾಡ್ದ? ಓ ಮಂಜಕ್ಕ ಮಾಡ್ದ. ಅಕ್ಕ ಗೋಂಗೂರ್ ಚಟ್ನಿ ಮಾಡಿದ್ರ. ಗೋಂಗೂರ್ ಚಟ್ನಿ ಯೂನಿಕ್ ಆಗಿದೆ, ಆಂಧ್ರ ಸ್ಟೈಲ್ ಅದು, ಡಿಫ್ರೆಂಟ್ ಆಗಿದೆ. ಏನೋ ಹೇಳ್ದಲ್ಲ ಕನ್ನಡ ಕೂತ್ಕೊಳ. ನಮ್ಮ ಅಣ್ಣ ಏನೋ ಒಂದು ಎಪಿಕ್ ಡೈಲಾಗ್ ಹೊಡಿತಾರೆ. ಆ ಎಪಿಕ್ ಡೈಲಾಗ್ ಎಷ್ಟು ಎಪಿಕ್ ಆಗಿರುತ್ತೆ ಅಂದ್ರೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಅದಕ್ಕೆ அந்த ಕ್ಯಾಮ್ರಾ ತೆಗೆದ್ರೆ ಅವನೇ ಎದ್ದೋಗ್ಬಿಡ್ತಾನೆ. ಯಾರಮ್ಮ ಬೀಳ್ಸಿದ್ದ? ನಾನೇ ಬೀಳ್ಸಿದ್ದು. ಏನ? ನಾನೇ ಬೀಳ್ಸಿದ್ದು. ನಿಜ ಹೇಳು, ಅಮ್ಮಂಗೆ ಗಾಡಿ ಕೊಟ್ಟ? ನಿಜ ನೀನೇ ಬಿಡಿಸ್ದ? ವಿಡಿಯೋಗೆ ಅಂತಲ್ಲ, ನಿಜ ಹೇಳು. ಏನಂತ? ಏನಾಯ್ತು ಕತೆ? ಫೋನ್ ಮಾಡಿದ್ರೆ ನೀನು ಒಂದ್ಸತಿ ಫೋನ್ ಮಾಡಿ ಏನಾಯ್ತು ನೀವು ವಿಚಾರಿಸ್ಕೊಂಡ್ರೆ ನಾನು ಒಪ್ಕೊಂತಿದ್ದೆ. ಈಗ ಫೋನ್ ಬಿದ್ದವ್ರೆ ಏನಾಯ್ತು ಏನಂತ ವಿಚಾರಿಸ್ಬೇಕಲ್ವ ನಾವು. ಅವ್ನು ಜಸ್ಟ್ ನಾರ್ಮಲ್ ಆಗಿ ಬಿದ್ದಿರ್ತಾನೆ ಅನ್ಕೊಂಡು ಸುಮ್ಮನಾಗಿದ್ದೆ ನಾನು. ಬಿದ್ದಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ರು, ನಾರ್ಮಲ್ ಆಗಿ ಬಿದ್ದಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು. ಈ ಅಮ್ಮ ಇದೆ ಅಂತ ಎಲ್ಲ ಹೇಳ್ದೆ ನೀನು? ಒಬ್ಬನೇ ಇದೆ ಅನ್ಕೊಂಡಿದ್ದೆ ನಾನು. ವಿಡಿಯೋ ಕಾಲ್ ಮಾಡು ಅಂದ್ರೆ ವಿಡಿಯೋ ಕಾಲ್ ಮಾಡಿಲ್ಲ ಅವನು. ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅವನು. ಯಾವಾಗ ನೋಡ್ರಿ ಇದೇ ಕೈಗೆ ಏಟ್ ಬೀಳ್ತಾ ಇರ್ತೀನಿ. ಇಲ್ಲಿ ಓಸಲಿನೂ ಹಂಗೆ ಆಗಿತ್ತು. ಅದೇ ಇವನ್ಗೂ ಕಾಲ್ ಡ್ಯಾಮೇಜು. ಕಾಲ್ ತೋರ್ಸು ಮಾತ್ರ, ಬರೀ ಕಾಲ್ ತೋರ್ಸು. ನಿಂಗೆ ಎಲ್ಲೆಲ್ಲ ಆಗೈತೆ ಹೋಗ್ಲಿ ಕಾಲ್ ತೋರ್ಸು ಹೋಗ್ಲಿ. ನಂಗೆ ಈಗ ಬಲ್ಗೆ ಬೀಳ್ತಿದ್ದಲ್ಲ ಅಂತ. ಫೋನ್ ತಿರ್ಗಿಸ್ಬಿಡ್ತೀನಿ ಜಾಸ್ತಿ. ಸ್ವಲ್ಪ ಒಣಗೋದಂಗ ಐತಲ್ಲ. ಅದು ಚೇತು ಅಂತಾನೆ ಸುನಿಲ್ ಅದೇನೋ ಪೌಡ್ರ್ ಹಾಕ್ದ, ಉರಿ ಕಮ್ಮಿ ಆಗತ್ತಿರ. ಎಲ್ಲ ಹೋಗೋದು ಗಾಯ ಮಾಡ್ಕೊಂಡು ಬರೋದು ಅಲ್ಲ, ನೆಟ್ಟು ಹೋಗಕ್ಕಾಗಲ್ಲ. ಹೌದು ಗಾಯಸ್ ಗೋಸ್ಕರ ದುಡಿಯಕ್ಕೆ ಅಂತ ಆಚೆ ಹೋಗ್ತೀವಿ, ಮನೆಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಹಂಗಾಗ್ಬಿಡೆ ನಮ್ಮ ಅನ್ನ ಮಾಡೋದ್ ಬಿಡು. ಊಟ ಮಾಡೋರ ಇಲ್ವಾ, ಏನೋ ಮಾಡ್ಬೇಕಲ್ಲ. ಸಾರಿ, ಈಗ ಇಕ್ತೀನಿ ನಂಗೆ ಗೊತ್ತಿಲ್ಲ. ಈಗ ಇಕ್ತೀನಿ, ನೀವೆಲ್ಲ ಏನೋ ಸ್ವಲ್ಪ ತಿನ್ಕೊಂಡು ಬರ್ತೀನಿ ಅನ್ಕೊಂಡಿದ್ದೆ. ಆಗಿರೋ ಟ್ರಾಜಿಡಿ ಆಗಿರೋ ಆಕ್ಸಿಡೆಂಟ್ ಅಲ್ಲಿ ನಿಂತಿರ್ತೀನಿ ಅಂದ್ರೆ ನಂಗೆ ಗೊತ್ತಿರಲಿಲ್ಲ. ಆಯ್ತಾ, ಸೀನ್ ಏನೋ ಆಗಿರ್ತಾನೆ ಅಂದ್ರೆ ಅವ್ರು ಸುಮ್ಮನೆ ಏನೋ ಡೌ ಕೊಡ್ತಾ ಇರ್ತೀನಿ ಅನ್ಕೊಂಡು ಸುಮ್ಮನೆ ಆಗೋದು. ಯೋಚನೆ ಮಾಡ್ಬೇಕಾನೆ. ಈಗ ನಮ್ಮಮ್ಮ ಬರ್ತಾರೆ, ಊಟ ಮಾಡಿದ್ರೆ ಇಲ್ಲ ಏನೋ ಮಾಡ್ಬೇಕಾ, ಏನಾದ್ರೂ ಕೇಳ್ತೀರಾ? ಸುಮ್ಮನೆ ಕಾಟಾಚಾರಕ್ ಮಕ್ಕಳು. ಸರಿ, ಬಿದ್ದಾಗ ಯಾರು ಬಂದ್ರು ಎತ್ತಕ್ಕೆ? ಎಲ್ಲಾರು ಬರ್ತಾರೆ, ಅಕ್ಕಪಕ್ಕ ಜಾಸ್ತಿ ಇದೆಯಾ? ಉರಿ ಎತ್ಕೊಂಡ್ಬಿಟ್ಟೈತೆ. ಸೊ ಇವಾಗ ನೆಕ್ಸ್ಟ್ ಟೈಮ್ ಗಾಡಿ ಓಡಿಸಲ್ಲ ನೀನು? ಅವ್ನು ಸೀನಾ ಗಾಡಿ ಕೊಟ್ಟು ಹೊಟ್ಟೆ ಹಸಿತೈತೆ, ಊಟಕ್ಕೆ ಇಕ್ಕೊಳ್ಳೋದು ಏನೋ ಮಾಡೋದು ಬಿಟ್ಬಿಟ್ಟು ಸಾಯ್ತಿಯಲ್ಲ. ಹೆಸರು ಹೇಳಿದ್ರು ಬುದ್ಧಿ ಬಿಡಲ್ಲ. ಏನಕ್ಕೋ ಬಂದಪ್ಪ ನಾನು ಅಕ್ಕಿನ ಇಕ್ಕಕ್ಕೆ. ಕುಕ್ಕರ್ ನಾನೇ ಎತ್ಕೊಂಡು ಅಕ್ಕಿ ಇಕ್ಕಬೇಕು ಅಂತ. ಇಲ್ಲ ಚೆಕ್ ಮಾಡ್ತಾ ಇದ್ದೆ ಕುಕ್ಕರ್ ಟಾಪ್ ಅದೇನ ಅಂದ್ಬಿಟ್ಟು.
ನಮ್ಮಮ್ಮ ಲಾಸ್ಟ್ ಟೈಮ್ ಇದ್ದಿದ್ದು ಒಂದು 3 ವರ್ಷ ಹಳೆ ಕತೆ ಆಗಿತ್ತು. ಅದಾದಮೇಲೆ ಇಲ್ಲಿವರೆಗೂ ಬೈಕ್ನೇ ಮುಟ್ಟಿರಲಿಲ್ಲ. ಇವತ್ತು ಅಪರೂಪಕ್ಕೆ ನಮ್ಮ ಅಣ್ಣನ ಜೊತೆ ಸ್ಕೂಟಿ ಓಡಿಸೋಕ್ಕೆ ಅಂತ ಹೋಗಿ ಮತ್ತೆ ಬಿಡೋದೆ. ಮಮ್ಮಿ ಇವಾಗ ಏನು ಮಮ್ಮಿ ನೆಕ್ಸ್ಟ್ ಈಗ ಗೊತ್ತಿದ್ದು ಅಲ್ಲ ಅದು ಟೈಮು ನೀನು ಕರೆಕ್ಟಾಗಿ ಗಮನ ಕೊಟ್ಟು ಓಡಿಸಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಡ್ತೀನಿ ಬಾ ನಿಮಗೆ. ಆಯ್ತಾ? 3 ಚಕ್ರ ತಗೊಂತೀನಿ ಬಿಡು ನಾನು. ಏನು 3 ಚಕ್ರ ಆಗಲ್ಲ, 4 ಚಕ್ರ ತಗೋಬೇಕು ನೀನು. 3 ಚಕ್ರದ್ದು 4 ಚಕ್ರದೆಲ್ಲ ಹೊಸವು ಬಂದಾವಲ್ಲ ಅವೇ ತಗೊಂಡು ಹಂಗೆ ತಗೊಂಡು ಬ್ಯಾಲೆನ್ಸ್ ಸಿಗಲ್ಲ. ಇವಾಗ ನಮಗೆ 4 ಚಕ್ರದ ಓಡಿಸಿದ್ರೆ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗ್ಬಿಡುತ್ತೆ. ಅದೆಂಗೂ ಮಿಸ್ಟೇಕ್ ಆಗಲ್ಲ, ಆಗುತ್ತಮ್ಮ. ಇಲ್ಲ ಅಂತಾನೆ ಬೀಳ್ತಾ ಇರೋದು. ನೀನು ಕರೆಕ್ಟಾಗಿ ಒಂದು ಕಲಿತಾ ಇದೆಯಾ, ಒಂದು ಪರ್ಫೆಕ್ಟಾಗಿ ಕಲಿ. ಆ ಕಡೆ ಈ ಕಡೆ ಸ್ವಿಚ್ ಹಾಕ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ನಿಂಗೆ. ಹೋಗಿ ಕೈ ಆಗಲ್ಲ, ಪಾತ್ರೆ ಬಿಡೋದು ಇಷ್ಟ ತಾನೆ? ಅಡುಗೆ ಮಾಡ್ಕೊಡ್ತೀನಲ್ಲ, ಇನ್ನ ಬೀಳ್ತಾರೆ. ಸರಿ, ಎಲ್ಲ ಅಡುಗೆ ಮಾಡೋದ್ಮೇಲೆ ಹೇಳ ನಂಗೆ. ಮಾಡ್ತೀನಿ. ಇವಾಗ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಇವಾಗ ನಿಂಗೆ. ಸೊ ಗೈಸ್, ಇವತ್ತು ವಿಡಿಯೋ ಸ್ಪೆಷಲ್ ಏನು ಅಂದ್ರೆ ನಮ್ಮ ಅಮ್ಮ ಆಕ್ಸಿಡೆಂಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಮಮ್ಮಿಗೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಯ್ತದೆ. ಇವತ್ತು ನಾ ಮಮ್ಮಿಗೆ ಇಲ್ಲೇ ಯಾರು ನೋಯ್ತೈತೆ, ಆ ಕಡೆ ಈ ಕಡೆ ಏನಾದ್ರು ಈ ಕಡೆ ಚಿಪ್ಪು ಇದು ಅದೇನಂತ ಹೇಳ್ತಾ. ಇವಾಗ ನನ್ನ ಮಮ್ಮಿಗೆ ಇವತ್ತು ಫುಲ್ ಡೇ ಸಪೋರ್ಟ್ ಮಾಡೋಣ ಅಂತಿದ್ದೀನಿ. ಸಾಕ ಮಮ್ಮಿ? ಮಮ್ಮಿ ಕಷ್ಟ ಆಗಲ್ಲ ಅನ್ಕೊಂಡು ನಾನು ಮಾಡಿ ಓವರ್ ಆಕ್ಟಿಂಗ್ ಬೇಡ, ನಾನು ಮಾಡ್ಕೊಂತೀನಿ. ನಿನ್ ಪಾತ್ರೆ ಬಿಡೋದು ಏನು ಅಲ್ಲ. ಅವ್ನು ಬಿದ್ದವನೇ ಅಂದ್ರೆ ಏನಾಯ್ತು, ಏನಾನ ಜಾಸ್ತಿ ಮಾತಲ್ಲೂ ಸೀರಿಯಸ್ನೆಸ್ ಇರಲ್ಲ. ಸುಮ್ಮನೆ ನಿನ್ಗೇನ ಹೇಳಿದ್ರೆ ನೀನ್ ಇಷ್ಟು ಕೇರ್ಲೆಸ್ ಆಗಿ ತಗೊಂಡು ನಿನ್ ಯಾರು ಹೇಳ್ತಾರೆ ಬಿಡ ಅವ್ನು ಹೆಂಗಿದ್ರು ಸೀರಿಯಸ್ ಆಗಿ ತಗೊಳಲ್ಲ ಅಂತ ಏನು ಹೇಳಲ್ಲ. ಅವ್ನು ಸ್ವಲ್ಪ ಹೇಳಿದ್ರೆ ಹೇಳಿಲ್ಲ ಮಮ್ಮಿ, ಅವನೇ ಜೋಕ್ ಮಾಡ್ತಾನೆ. ಸುಮ್ಮನೆ ಹೇಳ್ತಾನಲ್ಲ ಅನ್ಕೊಂಡೆ. ಸ್ಕೂಟಿ ಓಡಿಸ್ತಾ ಇದ್ದೆ, ಗೇರ್ ಕಿತ್ತಾಯ್ತು ಅಂತಾನೆ, ಗಾಡಿ ಬಿದ್ದೋದೆ ಅಂತಾನೆ. ವಿಡಿಯೋ ಕಾಲ್ ಮಾಡೋದ್ರೆ ವಿಡಿಯೋ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಗೇರ್ ಕಟ್ ಆಗಿತ್ತು ಬಿದ್ದ ಮೇಲೆ, ಅದಕ್ಕೆ ಚೇತು ತಗೊಂಡು ಕೊಟ್ಬಿಟ್ಟು ಕಾಯ್ಕೊಂಡಿರ್ತೈತೆ. ಲಕ್ಕಿಲಿ ಹತ್ರದಲ್ಲೇ ಇದ್ರಲ್ಲ, ಅವ್ನು ತಳ್ಕೊಂಡು ಹೋದ, ನಾನು ನಡ್ಕೊಂಡು ಹೋದ. ಗ್ಯಾರೇಜ್ ಹತ್ರದಲ್ಲೇ ಬಿದ್ದಾವೆ. ಸೊ ಇವಾಗ ನಿನ್ ಟೈಮ್ ಒಳ್ಳೆ ಟೈಮ್ ಬ್ಯಾಡ್ ಟೈಮ್? ಒಳ್ಳೆ ಟೈಮ್ ಆಗೈತೆ. ಮನೇಲಿ ಬನ್ನಿ, ಹೈವೇ ಮೇಲೆ ಬಿದ್ದಿದ್ರೆ ನನಗೆ ಭಯ ಆಗಿದ್ದೇನು ಗೊತ್ತಾ, ಅವ್ನು ಬಿದ್ದೋಗ್ತಿದ್ದಂಗೆ ಆಟೋ ಬಂದ್ಬಿಡ್ತು. ಎಲ್ಲ ಅವ್ನ ಕೈ ಮೇಲೆ ಹೊಟ್ಟೋಯ್ತು ಆಟೋ ಅನ್ಕೊಂಡ್ಬಿಟ್ಟೆ. ನಾನು ಸೈಡ್ಗೆ ಹೋಗಿತ್ತು. ಅವ್ನು ಹಿಂಗೆ ಬಂದಲ್ಲ, ಹಿಂಗೆ ಕೈ ಕೊಡ್ತಿಲ್ಲ, ಆಟೋ ಹಂಗೆ ಬಂದ್ಬಿಡ್ತು. ಹೊಟ್ಟೋಯ್ತು ಬಿಡು ಅವ್ನ ಕೈ ಮೇಲೆ ಅನ್ಕೊಂಡ್ಬಿಟ್ಟೆ. ಎದ್ದ ತಕ್ಷಣ ಫಸ್ಟ್ ನೋಡಿದ್ದೆ ಅವ್ನ ಕೈನ ನಾನು. ಅಯ್ಯೋ ಏನಪ್ಪ ಏನಾಗಿಲ್ಲ. ಯಾರು ಅದಕ್ಕೆ ಹೇಳೋದು, ಅನ್ಯಾಯ ಮಾಡಬಾರ್ದು, ಯಾರ ಹತ್ರ ಮೋಸ ಮಾಡಬಾರ್ದು. ಇರಲ್ಲ, ಅನ್ಯಾಯ ಇಲ್ಲ, ಕೈ ಹಂಗಿಂದ ಬರ್ತದೆ ಜಾಸ್ತಿ. ಯಾವ್ದನ್ನ ಅನ್ಯಾಯ ಮಾಡಿ ಅವ್ರ ಕರ್ಮ ಪಾಪ ಸುತ್ಕೊಂಡು ಅವ್ರ ಶಾಪಗಳು ಹಾಕಿದ್ರೆ ಇನ್ನೂ ಏನೋ ಆಗ್ಬೇಕಾಗಿತ್ತು. ಸೊ ನೀನೇನೋ ಮಾಡಿದ್ರೆ ನಿಮ್ಗೆ ಐತೆ ಕಾಪಾಡೋಣ ದೇವರು ಅಂತ ಹೇಳ್ಬೋದು. ಯಾವ್ದೋ ಕರ್ಮ ಇತ್ತು, ಕಾಪಾಡೋಣ ನೋವು ಕೊಟ್ಟವನೇ ಅಂತೀಯ. ಜಾಸ್ತಿ ಏಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋದಕ್ಕಿಂತ ಮನೆಗೆ ನಡ್ಕೊಂಡ್ಬಂದು ಆರಾಮಾಗಿದ್ದೀವಿ ತಾನೆ, ಒಂಚೂರು ತಾನೆ. ಅದಕ್ಕೆ ಖುಷಿ ಪಡ್ಬೇಕಷ್ಟೆ. ನಾವು ಮಾಡೋ ಒಳ್ಳೆ ಕೆಲಸ ನಮ್ಗೆ ಕಾಪಾಡ್ತೀವಿ. ಅವನ ಅನ್ಯಾಯಕ್ಕೆ ಕಾಲ ಇಡಲ್ಲ, ಹಂಗಾಗಿ ನಮ್ಗೆ ದೇವ್ರು ಒಳ್ಳೇದು ಒಟ್ಟು ಕಾಪಾಡುತ್ತೆ ಅಂತ ಹೇಳ್ತೀವಿ. ಮಮ್ಮಿಗೆ ಏಟಾಗಿರೋದು ನಾವನ್ನ ಅವನ ಪಕ್ಕ ಸುಳ್ಳು ಹೇಳ್ತೀವಿ, ಅವ್ನು ಸುಳ್ಳು ಪಡೆಲ್ಲ ಹೇಳಲ್ಲ. ಸುಳ್ಳು ಹೇಳಲ್ಲ, ಮುಚ್ಚಿಡ್ತಾನೆ, ಸುಳ್ಳು ಹೇಳಲ್ಲ. ಆದ್ರೆ ಒಬ್ರಿಗೆ ಮೋಸ ಮಾಡೋ ಕೆಲಸ ಅವನೇನು ಮಾಡಲ್ಲ. ನಾನೇನು ಮಾಡ್ತೀನಿ? ನೀನ್ ನನ್ನ ಹತ್ರ ನಿಜನೇ ಹೇಳಲ್ಲ ಫಸ್ಟ್ ಆಫ್ ಸೊ ಅದೇ ಲೆಕ್ಕ ಬಂದಲ್ಲ. ನನ್ನ ಹತ್ರ ಏನು ಮುಚ್ಚಿಡಲ್ಲ ಕಣೋ, ನಿಮ್ಮ ಹತ್ರ ಅಷ್ಟೇ ಹೇಳಿದ್ ನಾನು. ನನ್ನ ಹತ್ರ ಏನು ಮುಚ್ಚಿಡ್ತಾನೆ, ಪ್ರತಿಯೊಂದು ಹೇಳ್ತಾನೆ. ಆಯ್ತು ಬಿಡು, ಆಗ್ತಲ್ವಾ? ನೀನೇನು ಅನ್ಭವ ಈ ಕಡೆ ಅನ್ನೋದೇನು ಇಲ್ವಲ್ಲ. ಜಾಸ್ತಿನೇ ಆಗ್ತೈತೆ ಮಮ್ಮಿಗೆ. ಈ ಕಡೆ ಆಗೈತೆ ಗೈಸ್, ಅದಕ್ಕೆ ಮಮ್ಮಿ ವಾಟರ್ ಐಟಮ್ಸ್ ತಗೋತಿಲ್ಲ. ನಾನು ಮಾಡ್ತೀನಿ ಅಂದ್ರೆ ನಾನು ಸ್ವಲ್ಪ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅನ್ಕೊಬಿಡ್ತಾರೆ. ಪಾತ್ರೆ ಬೆಳಕು ಅಂತ ನಾನು ಮಾಡ್ಕೊಡ್ತೀನಿ, ನಾನೇ ಮಾಡ್ಕೊಡ್ತೀನಿ. ನೀನು ಕೇಳ್ತಾರ ಇನ್ನು ತಗೋ. ಬೆಳ್ಳುಳ್ಳಿ ಎಲ್ಲ ಪಟ ಪಟ ಅಂತ 4 ಗಂಟೆ 4:15 ಇನ್ಯಾವ ಊಟ ಮಾಡೋದು? ಕೆಲಸ ಹೇಳಮ್ಮ ನೀನು. ಕೆಲಸ ಹೇಳಲ್ಲ ಅಂಜೆ, ಏನು ಹೇಳಲ್ಲ ಅಂಜೆ, ಮಕ್ಕಳು ಅಂತಲ್ಲ ಮೇಲೆ ಟೈಮ್ ಆಗೈತೆ, ಬೇಗ ಮಾಡೋಣ. ನಾನು ಬಿಟ್ಟು ಕೆಲಸ ಹೇಳಮ್ಮ ಅಂತ 4:15 ಇದುವರೆಗೂ ಬೇಕಾ ಒಂದು ಪಾವ್ ಅಕ್ಕಿ ಕನ್ನ ಮಾಡಕ್ಕ? ಬೆಳಗ್ಗೆ ಎಲ್ಲಿ ನೀವ್ ಯಾರು ಎದೊಳದೇ ಇಲ್ಲ ಅಂತೀರಾ. ಸಪೋರ್ಟ್ ನಾಳೆ ಬೇಗ ಎದ್ದೇಳ್ತೀನಿ. ಯಾರು ಕರ್ದವ್ರ? ನಾಳೆ ಹೋಗ್ಬೇಕು ಬಾಸ್. ಅದೇ ಹೇಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾಕೆ ಬೆಳಗ್ಗೆ ಹೊತ್ತು ಹೋಗಕ್ಕಾಗಲ್ವಾ? ಸಾಯಂಕಾಲ ಟೈಮ್ ಯಾಕೆ? ಬೆಳಗ್ಗೆ ಹೊತ್ತು ಮರ್ತೇ ಓಡ್ತೀನಿ ಗೈಸ್. ನಮ್ಮ ಫ್ಯಾಮಿಲಿ ಯಾವುದೇ ಎಷ್ಟೋ ದೊಡ್ಡ ಸೀರಿಯಸ್ ಮ್ಯಾಟರ್ ಆಗಲಿ ಎಲ್ಲ ಸ್ವಲ್ಪ ಲಾಫ್ಟರ್ ಅಲ್ಲಿ ನಕ್ಕಂಡು ಹೇಳ್ಕೊತೀವಿ. ಮಮ್ಮಿ ಕೈ ನೋವಾಯ್ತೈತಾ? ಅದಾಗತ್ತೆ. ನೋವಾದ್ರೆ ಏನ್ ಮಾಡ್ತೀವಿ ಒಮ್ಮೆ? ಏನು ಮಾಡಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡ್ತಾ ಇದ್ರೆ ಅದ್ರ ಬಂದು ಅದು ನಾವು ಕಾಣಲ್ಲ. ಕೆಲಸ ಮಾಡೋದ್ ಬಿಟ್ಟು ಅದ್ರ ಕಡೆ ಗಮನ ಕೊಟ್ರೆ ಓದಾಡ್ತಿರ್ತೀವಿ. ನಗು ಬರ್ತಿದ್ದೆ ಮಮ್ಮಿ? ಬರ್ತೈತಪ್ಪ.
ಬಂದಿದ್ದೆಲ್ಲ ಅನ್ಭೋಗಿಸ್ಬೇಕು. ಇಲ್ಲ ಐತಲ್ಲ ನಗು ಗಂಟ್ಲಲ್ಲಿ ಐತೆ ಹಂಗೆ ನಕ್ಬಿಡ. ಕೋಪ ಬರ್ತಾ ಇದೆ ನಿನ್ ಮೇಲೆ. ನನ್ ಮೇಲೆ ಕೋಪ ಏನೋ ಕೋಪ ಬರ್ತೈತಾ? ಅಷ್ಟು ಸೀನ ಏನ ಇದ್ದಿದ್ದಷ್ಟೊತ್ತಿ ತಿಂದಿದೀವ ಇಲ್ವಾ ಅಂತ ಕೇಳಿರೋರು. ನಿನಗೆ ಜ್ಞಾನ ಇಲ್ವಲ್ಲ? ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾರೆ, ಏನ ಮಾಡ್ಕೊಡೋಣ ಮನೇಲೇ ಇದ್ದೀವಿ, ಊಟಕ್ಕೆ ಏನ ಮಾಡ್ಬೇಕಾ ಇಲ್ಲ ತಿನ್ಕೊಂಡ್ ಬರ್ತೀವಿ, ಒಂದ್ ಮಾತು ಕೇಳ್ದ ಹೋಗ್ಲಿ ನಿನಗೆ ಆಗ್ಲಿ ಇಂಥದ್ದೈತಮ್ಮ ಇಂತೆಲ್ಲ ತಗೊಂಬ ಅಂತ ನನ್ನ ಕೇಳ್ದ. ಅದ್ ಯಾವಾಗ ಬುದ್ಧಿ ಕಲ್ತು. ಮಮ್ಮಿ ಅವ್ನು ವಿಡಿಯೋ ಕಾಲ್ ರಿಸೀವ್ ಮಾಡಿ ನಂಗೆ ಗೊತ್ತಾಗ್ತಾಯಿತ್ತು ಗೊತ್ತಾ? ವಿಡಿಯೋ ಕಾಲ್ ರಿಸೀವ್ ಮಾಡಿಲ್ಲ. ಏನಾಗೈತೆ ಅವ್ನು ಫೋನು? ಫೋನ್ ಇಲ್ಲ ಗೈಸ್. ಮಮ್ಮಿಗೆ ಕೈಗೆ ಏನ್ ಗಾಯ ಆಗಿದೆ ಅದಕ್ಕಿಂತ ಜಾಸ್ತಿ ಕಾಲಲ್ಲಿ ಆಗೈತೆ, 2 ಸ್ಪಾಟಲ್ಲಿ ಆಗೈತೆ. ಅಂಡ್ ಆ ಗಾಯ ಲಾಸ್ಟ್ ಟೈಮ್ 1 3 ವರ್ಷಕ್ಕೆ ಹಿಂಗೆ ಮುಂಚೆ ಬಿದ್ದಿದ್ವಲ್ಲ ಅದೇ ಜಾಗ ಮತ್ತೆ ಆಗೈತೆ. ಸೊ ನೆಕ್ಸ್ಟ್ ಟೈಮ್ ಗಾಡಿ ತಗೊಂಡ್ರೆ ಅದೇ ಜಾಗ ಆಗುತ್ತೆ ಅಂತ ಮಮ್ಮಿ ಗೊತ್ತಿಲ್ಲ. ನಮ್ಮ ಮೈಯಲ್ಲಿ ಗಾಯ ಆಗೈತೆ ಅಂದ್ರೆ ಅದು ನಮ್ಮ ಗಾಡಿ ಮೇಲೆ ಬಿದ್ದೇನೆ ಗಾಯ ಆಗಿ ಎಲ್ಲ ಮಚ್ಚೆ ಆಗುತ್ತೆ, ಕೈ ಕಾಲು ಎಲ್ಲ. ನಿನ್ನೆ ರಾತ್ರಿ ಸೀನಾ ನಂಗೆ ಏನ್ ಮಾಡ್ದ ಕಾಲು ತೆಗೆದು ಹಣೆನ್ ಮುಟ್ಸೋದು, ನಮ್ಮ ಏನೋ ಮಾಡಿಸೋದು ಚಿಕ್ಕದ್ರಲ್ಲಿ. ನನಗೆ ಬೇಡ ಬೇಡ ಅಂತ ನಂಗೆ ನೋವು ಕೊಡ್ತಾ ಇತ್ತ, ದೇವ್ರು ಅದನ್ನ ನೋಡ್ಬಿಟ್ಟು ಸೀನಾ ಇನ್ನೊಂಥರ ನೋವು ಕೊಟ್ಬಿಟ್ಟಾರೆ. ಅದು ಬೇಡ ನೋವು ಆಗದ. ಹಿಂಗ್ ಕರೆಕ್ಟಾಗಿ ಕೆಳಗಡೆ ಕುತ್ಕೊಂಡು ಮಾಡಿ ತುಂಬಾ ದಿವಸಗಳಾದ್ಮೇಲೆ ಹಿಂಗ್ ಕೆಳಗಡೆ ಕುತ್ಕೊಂಡು ನಿನ್ನ ಕಾಲು ಹೆಬ್ಬೆಟ್ ತೆಗೆದು ಹಣೆನ್ ಮುಟ್ಸಿದ್ರೆ ಮುಟ್ಸಿ ನೋಡು. ಆಗಲ್ಲ ಇವಾಗ, ಈಗ ಆಗಲ್ಲ. ಎಕ್ಸರ್ಸೈಸ್ ಮಾಡಿದ್ರೆ ಬರ್ತದೆ. ನಾನು ಎಕ್ಸರ್ಸೈಸ್ ಮಾಡೇ ಎಷ್ಟೋ ವರ್ಷಗಳು ಆಗ್ಬಿಟ್ಟೆ. ಸಡನ್ ಆಗಿ ತಲೆಗೆ ಕೈ ನೋವಾಗಲ್ವಾ? ನಾನು ಕೊಡ್ತಾ ಇರೋ ಕಾಟನ ದೇವ್ರು ನೋಡಿ ತಡಿಯಕ್ಕಾಗ್ದ್ರ, ನಿಮ್ಗೂ ಒಂದು ಟೈಮ್ ಬರ್ತೈತೆ ಅಂತ ಇವತ್ತು ಮಾಡಿದ್ದೆ. ಲೇ ಮುಚ್ಚಲೆ ಅದಕ್ಕೆ ಒಮ್ಮೆ ಆಗಿರೋದ, ಇಲ್ಲಾಂದ್ರೆ ಅದಕ್ಕೆ ಯಾರಿಗೂ ನೋವು ಕೊಡಕ್ ಹೋಗ್ಬೋದು ಅಂತಾರೆ. ನೋಡ 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 ಮತ್ತೆ ನೋಡ ಕೋಲ್ಡ್ ಆದ್ರೆ. ಸೊ ಸೀನಿಂಗ್ ಆಗಿರೋ ಪ್ರಾಬ್ಲಮ್ ನೀನೇ ನಂಗೆ ಮಾಡಿರೋ ಪ್ರಯಾಣ. ಮುಚ್ಚ ಸಾಕು, ಇಲ್ದಿದ್ದೆಲ್ಲ ಹೇಳ್ಬೇಡ. ಕರ್ಮ ಇನ್ಸ್ಟೆಂಟ್ ಕರ್ಮ. ಅದಕ್ಕೆ ಅವ್ನು ನಿನ್ ಬಗ್ಗೆ ಕೇರ್ ತಗೊಂತಾನೆ. ಮಳೆ ಬರ್ತಾ ಇದ್ ಕಣೋ, ಎಲ್ಲೋ ಹೋಗ್ಬೇಡ, ರಾತ್ರಿ ಆಯ್ತು ಕಣೋ, ಹೋಗ್ಬೇಡ, ಹೋಗು ಬೆಳಗ್ಗೆನೆ ಇದ್ದು. ನೀನ್ ಅವನ ಬಗ್ಗೆ ಕಾಲ್ ಬಗ್ಗೆ ಕೇರ್ ತಗೊಳಲ್ಲ. ಅವ್ನ್ ತಗೊಂಡಷ್ಟು ನೀನ್ ತಗೊಂಡ್ರೆ ಜವಾಬ್ದಾರಿನ ಮನೇನು ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿರ್ತೀಯ. ಫಸ್ಟ್ ಆಫ್ ಆಲ್ ನಿನ್ ಎಜುಕೇಶನ್ ಬಗ್ಗೆ ಅವ್ನ್ ಕೇರ್ ತಗೊಂತಾನೆ. ನೀನ್ ಅವನ ಎಜುಕೇಶನ್ ಬಗ್ಗೆ ಅವ್ನ್ಗೆ ಏನ್ ಬೇಕು ನೋಡ್ತೀಯ, ಮಾತು ಮುಂಚೆ ಕಂಡೋರ್ಗೆ ಏನ್ ಬೇಕು ನೋಡ್ತಿರ್ತೀಯ. ನೋಡಿದ್ರೆ ಮೊದ್ಲು ಮನೆಯವ್ರಿಗೆ ನೋಡು, ಆಮೇಲೆ ಕಂಡೋರ್ ಬರ್ತಾರೆ. ಮನೆಯವ್ರು ಇಲ್ದಿರ ಕಂಡೋರಲ್ಲ. ಮಮ್ಮಿ ಟಾಪಿಕ್ ನ ಚೇಂಜ್ ಮಾಡ್ತೈತೆ ಗೈಸ್. ನಾನ್ ನಮ್ಮ ಅಣ್ಣನ ಬಗ್ಗೆ ಹೇಳಿದ್ರೆ ಮಮ್ಮಿ ಕಂಡೋರ್ ಬಗ್ಗೆ ಅಂತ ಹೇಳ್ಕೊಂಡ್ ಬರ್ತೀನಿ. ಓಕೆ ಮಮ್ಮಿ, ಅರ್ಥ ಆಯ್ತು ಮಮ್ಮಿ, ನೀನು ಅರ್ಥ ಆಯ್ತು. ನಿಮ್ ಅಣ್ಣನ ಕೇರ್ ತಗೊಂಡು ನೀನ್ ನೋಡ್ಕೊಳೋದು. ಹೌದು, ನಾನು ಯಾವಾಗಿಲ್ಲ ಅಂದೆ. ನಾವು ಅಷ್ಟೊಂದು ಕೇಳಲ್ಲ. ಓದ್ಕೊಳ್ಳೋ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋ, ನಿನ್ ಲೈಫಲ್ಲಿ ನೀನ್ ಸೆಟ್ಲ್ ಆಗೋ ಅಂತ ಯಾರು ನಾನು ಹೇಳ್ತೀನ, ಅವ್ನು ಹೇಳ್ತಾನ ನಿಂಗೆ? ಅವ್ನಿಗೇನ್ ದಾಚರನ? ನಿನ್ ಲೈಫಲ್ಲಿ ಸೆಟ್ಲ್ ಆಗಿ ನೀನ್ ಸಂಪಾದನೆ ಮಾಡಿದ್ದ ಅವ್ನ್ಗ ಕೊಡ್ತೀಯಾ? ಸರಿ ಕೂಲ್ ಡೌನ್ ಮಮ್ಮಿ, ಯಾಕೆ ಸೀರಿಯಸ್ ಆಗ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ಅದನ್ನ ನೋಡ್ಕೊ. ಯಾವಾಗ ನೋಡ್ರು ಅವ್ರ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಶುಂಠಿ ಕತ್ತರಿಸ್ತಾ, ಶುಂಠಿ ಹಂಗೆ ಒಂದು ರಸ ಬೆಳೆ ಕೊಡ್ತೀನಿ ತೆಗೆದು ಮೊದ್ಲೇ ಕೈ ಅನ್ಕೊಂಬೇಡ. ಯಾವಾಗ ಪಿತನೆ ತೆಗಿರ್ತಾನೆ, ಇನ್ನೇನಿಲ್ಲ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ನಾನು ಶುಂಠಿ ರಸ ಹಾಕ್ತೀನಿ ಎಂದೆ, ಅದು ಒಳ್ಳೆ ಆತನೆ ದೇಹಕ್ಕೆ. ನಾವ್ ಮಾಡ್ತೀವಿ ಆಮೇಲೆ. ನಾನು ಏನ್ ತಪ್ಪು ಹೇಳ್ದೆ ಮಮ್ಮಿ? ಎಲ್ಲ ತಪ್ಕೊಂಡಿದ್ಯಲ್ಲ ನೀನು. ಹೆಂಗಿತ್ತು ಶರ್ಟ್? ಗುಂಡಿ ಎಲ್ಲ ಪಟ ಅಂತ ಎಲ್ಲ ಕಿತ್ತೋಗ್ಬಿಟ್ಟ ಬಿದ್ದೋಗ್ತಿದ್ದಂಗೆ. ಬಿದ್ದಿದ್ ಫೋರ್ಸ್ಗಾ ಗೈಸ್ ನೋಡಿ, ನಮ್ಮ ಫೋನ್ ಹೆಂಗ ಆಗ್ಬಿಡೈತೆ ಈ ಕಡೆ. ಎಲ್ಲಿ ಇದೊಂದು ಡ್ಯಾಮೇಜ್, ಇದು ಫುಲ್ ಚಿಸ್ಕೊಂಡೋಗ್ಬಿಟ್ಟೈತೆ. ಕಾಲು ಹಿಂಗಾಗುತ್ತೆ. ಆದ್ರೆ ಸ್ಕ್ರೀನ್ಗೆ ಏನಾಗಿಲ್ಲ, ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ. ಅವ್ನು ಬರ್ತಡೇ ತಕ್ಕೊಟ್ರದಲ್ವಾ ಸಿನಿಮಾ ನಿಂಗೆ? ಇದೇ ನಾವ್ ಆಮೇಲೆ ಬಂದ್ರೆ ಎಷ್ಟು ವರ್ಷ ಆಗುತ್ತೆ? 4 ವರ್ಷ ಆಗುತ್ತಲ್ಲ? ಜಾಸ್ತಿ ಆಯ್ತು, ಇನ್ನೂ ಜಾಸ್ತಿ ಆಯ್ತು. ಜಸ್ಟ್ ಇವಾಗ ನಮ್ಮ ಅಣ್ಣ ಏನು ಅಂದ್ರೆ ಅವ್ನ್ ವಿಡಿಯೋ ತೋರ್ಸೋಣ ಅಂದ್ರೆ ಅವ್ನ್ ಕರೆಕ್ಟ್ ಆಗಿ ತೋರ್ಸೋ ಸ್ಟೇಜ್ ಅಲ್ಲಿ ಇಲ್ಲ. ತಿರುಗಿ ಈ ಕಡೆ ಟರ್ನ್ ಆಗ ಒಂದ್ಸತಿ, ಟರ್ನ್ ಆಗಿ ಈ ಕಡೆ, ಇಲ್ಲಿ ಟರ್ನ್ ಆಗಿ ಟೋಟಲ್ ಆಗಿ ಸ್ವಲ್ಪ ಈ ಸೈಡ್ ಬಾ ಹೇಳ್ತೀನಿ. ಇನ್ನು ಈ ಕಡೆ, ಇನ್ನು ಹಿಂಗೆ 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 ಇರೋ ಬಾರ ಇಲ್ಲಿ. ಅದೆಲ್ಲ ಪ್ಯಾಂಟ್ ಚಡ್ಡಿ ಹಾಕಳ ಹೋಗ್ಲಿ ಪಾಪ ನಮ್ಮ ಅಣ್ಣನ ಕಾಲು ಈ ಕಡೆ ಎಲ್ಲ ಈ ಕಡೆ ಪರವಾಗಿಲ್ಲ, ಏನಾಗಲ್ಲ. ಹೋಗಪ್ಪ, ಯಾರು ನೋಡ್ತಾರೆ ನಿನ್ನ ಚಡ್ಡಿ ಹಾಕೊಂಡು ಹೋದ್ರೆ? ಎಲ್ಲಿ ತಗುಲ್ತ ತೋರ್ಸ ಇಲ್ಲ ನಿಮಿಷ. ಇವಾಗೊಂದು ಶಾಕಿಂಗ್ ನ್ಯೂಸ್ ಹೇಳ ಇಲ್ಲ ಗುಡ್ ನ್ಯೂಸ್ ಹೇಳ ನಿಂಗೆ? ಗುಡ್ ನ್ಯೂಸ್ ಅಲ್ಲ ಇವೆಲ್ಲ. ಮಮ್ಮಿ ಕೈ ತೋರ್ಸ್ ಮಮ್ಮಿ. ಒಂದೇ ಅಲ್ಲ, ಎಲ್ಲ ಇನ್ನೊಂದ್ ಜಾಗ ಕಾಲು.
ರೋಡಲ್ಲಿ ಹೇಳ್ತಿಲ್ಲ ಅದಮ್ಮ ಗಾಡಿ ಓಡಿಸು ನೋಡಿ ಗಾಡಿ ಓಡಿಸಿ ಹೆಂಗ್ ಬಿದ್ದು ಬರ್ತೀನಿ. ತುಂಬಾ ಡ್ಯಾಮೇಜ್ ಆಗ್ಬಿಡಿ. ಏನೇ ನಾವ್ ಗಾಡಿ ಮುಡ್ದಾಗೆಲ್ಲ ನಮ್ಗೆ ಇದೇ ಪ್ರಾಬ್ಲಮ್. ಪಾಪ ನಾನ್ ಬೀಳೋದಿರ್ಲಿ ಸೀನು ಗೇಟ್ ಆಗೈತ್ ಕಣೆ, ಅದೇ ಹೊಟ್ಟೆ ಹೊಡೆದಿದ್ ನನ್ಗೆ. ಇವಾಗ ಮಮ್ಮಿನೇನಾದ್ರು ಮಮ್ಮಿಗಾಗಿರೋದನ್ನೇನಾದ್ರು ಹೊರಡ್ ನೋಡ್ಬಿಟ್ರೆ ಮಮ್ಮಿ ಗಾಡಿ ಮುಟ್ಟಕ್ ಹೋಗ್ಬಿಡಲ್ಲ. ಗೈಸ್ ಅವಳು ಅವತ್ತು ಸೊಸೆ ಫಾರ್ ಒನ್ ಡೇ ಸೊಸೆ ಫಾರ್ ಹೋಲ್ ಡೇ ಅಂತ ಅವತ್ ಮಾಡೋದಲ್ಲ, ಇವತ್ ಬಂದ್ ಮಾಡ್ಬೇಕು ಗೈಸ್. ಇವಳು ಸುಮ್ನೆ ಶೋ ಕೊಟ್ಕೊಂಡು ನಿಂತವಳೆ ಓ ಅನ್ಕೊಂಡು ಏನ್ ನ್ಯೂಸ್ ಇಲ್ಲ ವಿಡಿಯೋಗೆ ಅಂತ ಬತ್ತಾಳೆ. ವಿಡಿಯೋ ಬಿಸ್ಕೊಂಡಿತ್ತು ಅಷ್ಟಲ್ಲ ಮಮ್ಮಿ. ಏನೋ ಚೆನ್ನಾಗಿದೆ ಬಿಡು. ಬರೀ ಇಂತದೇ ಹಂಗಲ್ಲ ಯಾಕೆ ಅನ್ಕಂದೆ ಸಂಧ್ಯಾ. ಓ ಗೈಸ್ ಅಕ್ಕ ಬಂದಿದ್ದಾರೆ ಈ ಕಡೆ. ಅಕ್ಕ ಮಮ್ಮಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂದ್ರೆ ಚಪಾತಿ ಎಲ್ಲ ಉಂಡೆ ಕಟ್ತಾ ಇದಾರೆ, ಚಪಾತಿ ಹಿಟ್ಟನೆಲ್ಲ ಮಾಡ್ಬಿಟ್ಟು. ಸೊ ಇವಾಗ ನನ್ ಕೆಲಸ ಗೈಸ್, ನಾನ್ ಕೂಡ ಅಕ್ಕಂಗೆ ಸಪೋರ್ಟ್ ಮಾಡ್ಬೇಕು. ಅಕ್ಕ ಒಬ್ರೇ ಇದ್ರೆ ಕಷ್ಟ ಆಗುತ್ತೆ ಅಲ್ವಾಗ. ಅದಕ್ಕೆ ಇವಾಗ ಹೆಲ್ಪ್ ಮಾಡಕ್ಕೆ ಅಂತ ಬಂದಿಗೆ. ಮಮ್ಮಿ ಇನ್ನೇ ಹೆಲ್ಪ್ ಬೇಕಾ ಮಮ್ಮಿ ನಿಂಗೆ? ಮುಚ್ಕೊಂಡು ಹೋಗಪ್ಪ. ಹೆಲ್ಪ್ ಮಾಡ್ಕೊಂಡು ಮಮ್ಮಿಗೆ ಬೇಜಾರಾಗುತ್ತೆ. ಅಕ್ಕ ಏನಂತ ಇರಕ್ಕ ನೀವು? ನೀನ್ ಯಾವ್ದು ಹೆಲ್ಪ್ ಮಾಡೋದ್ ಬೇಡ, ನಾನೇ ಮಾಡ್ಕೊಡ್ತೀನಿ. ಅಕ್ಕ ನೀವ್ ಈ ತರ ಎಲ್ಲ ಅಂದ್ಬಿಟ್ರೆ ನಂಗೆ ತುಂಬಾ ಹರ್ಟ್ ಆಗುತ್ತಕ್ಕ. ನೀನ್ ಮಾಡೋ ಚಪಾತಿ ತಿನ್ನಕ್ಕಾಗಲ್ಲ. ಈ ತರ ಹರ್ಟ್ ಆಗ ಮಮ್ಮಿ. ನಾನು ಹೋಯ್ತೀನಿ ಮಮ್ಮಿ, ನಾನು ನೋಡ್ ನಾನು ಹೆಲ್ಪ್ ಮಾಡೋಣ ಅಂತ ಹೋದ್ರೆ ನಂಗೆ ಇನ್ಸಲ್ಟ್ ಮಾಡ್ಬಿಟ್ರು ಗೈಸ್. ನಾನು ಬಂದ್ಬಿಟ್ಟೆ. ನನ್ನ ಬಗ್ಗೆ ಒಂದ್ ಮಾತು ಆಡ್ಕೋತಾ ಇಲ್ಲ. ನಾನು ಆ ಕಡೆ ಏನಕ್ಕೆ ಹೋಗಿ ನೋಡ್ ಮಮ್ಮಿ, ಹರ್ಟ್ ಆದ್ರೂ ಗಿರ್ಟ್ ಆದ್ರೂ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಡ್ತಾ ಇರ್ತೀನಿ. ಅಕ್ಕಿ ಒಂದೇ ನಾ ಕಾಣಿಸಿದ್ ನಿನಗೆ. ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ ಬಿಡಮ್ಮ, ಎಷ್ಟೆಲ್ಲ ಅನ್ಕೊಂಡಿರಮ್ಮ. ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ಏನಾರ ಹೇಳ್ತೀಯ ಮಮ್ಮಿ? ನಮ್ಗೆ 3-4 ದಿವಸ ಟೈಮ್ ಇದೆ. 1ನೇ ತಾರೀಕಿಂದ ಲಾಯರ್ ಆಫೀಸ್ಗೆ ಹೋಗ್ಕೊಂಡು ಏನನ್ನ ಇದ್ರೆ ಎಲ್ಲರಿಗೂ ಕಾಲ್ ಮಾಡಿ, ಇಂಪಾರ್ಟೆಂಟ್ ಬಾಯ್ಸ್ ಅಡ್ಡಾಗ ಆಗಿರ್ಬೋದು, ಇಲ್ಲ ಟ್ರಿಪ್ ಆಗಿರ್ಬೋದು, ನಿಮ್ದಾಗಿರೋ ಎಲ್ಲರಿಗೂ ಕಾಲ್ ಮಾಡಿ ಅಷ್ಟರಲ್ಲಿ 4 ದಿನದ ಕ್ಲಿಯರ್ ಮಾಡ್ಕೊ. 1ನೇ ತಾರೀಕಿಂದ ಕರೆಕ್ಟಾಗಿ ಲಾಯರ್ ಆಫೀಸ್ಗೆ ಬ್ರೋ ನಾನ್ ಫೋನ್ ರಿಸೀವ್ ಮಾಡಲ್ವಾ? ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ವಾ? ಬ್ರೋ ಹಿಂಗೆಲ್ಲ ಹೇಳ್ಬಿಡಿ ಬ್ರೋ. ನಾನ್ ನಿಮ್ ಫೋನ್ ರಿಸೀವ್ ಹೇಳಿ ಯಾಕೆ ರಿಸೀವ್ ಮಾಡಲ್ಲ ಹೇಳ್ತೀನಿ ಆಮೇಲೆ. ಬ್ರೋ ನೀವ್ ಈ ತರ ಎಲ್ಲ ಕಂಪ್ಲೇಂಟ್ ಕೊಡ್ಬೇಡ. ನಾನ್ ನಿಮ್ ಕಾಲ್ ರಿಸೀವ್ ಮಾಡಲ್ಲ, ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಬೇಡ. ಯಾಕೆ ಹೇಳ್ತಾರೆ. ಬಾಯ್ ಬ್ರೋ. ಗೈಸ್ ತುಂಬಾ ದಿವಸ ಆಗ್ಬಿಡುತ್ತೆ ವಿಶೇಷ ಬಂದು, ಅದಕ್ಕೆ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು. ಮನೆ ನಿನ್ನೇನು ವಿಶೇಷ? ಏನೋ ರಿಂಗಿಂಗ್ ಏನೋ ಮಾಡಿಸ್ತಾ ಇದ್ದಂತೆ. ಏನ್ ರಿಂಗು ಮಾಡಿಸ್ತಿಲ್ಲ ನನ್ಗ ಯಾರಿಗೂ ಯಾವ ರಿಂಗು ಮಾಡಿಸ್ತಿಲ್ಲ. ಮಾಡ್ಸೋಣ ಏನ್ ಬಟ್ಟೆ ಬಂತಲ್ವಾ, ಇನ್ನೂ ಐತಲ್ವಾ, ಮಾಡಿಸ್ಕೊಳ್ಳೋಣ. ರಿಂಗ್ ಎಲ್ಲ ಕೊಡಿಸ್ಬೇಡ, ಸುಮ್ಮನೆ ವೇಸ್ಟ್. ನನಗೆ ಇಕ್ಕೊಂಡಲ್ಲ ಏನಿಲ್ಲ, ಇಕ್ಕೊಂಡ್ರೆ ಗೊತ್ತಾಗೋದು. ಎಲ್ಲ ಇಕ್ಕೊಳ್ಳಲ್ಲ ಆದ್ರೆ ಏನು ಕೊಡ್ಸಲ್ಲ ಅಂತೆ. ಕೊಡ್ಸಿದ್ರೆ ಇಕ್ಕೊಂಡು ಬೆಳ್ಳಿಗೆ ಫಸ್ಟ್ ಇಕ್ಕೋ. ಆ ಬೆಳ್ಳಿ ಐಟಮ್ಸ್ ಎಲ್ಲ ಅಧ್ವಾನ ಆಗೈತೆ. ನಾನು ಹಿಡ್ಕೊಂಡು ಕೇಳಿ ಎಲ್ಲ ಬಿದ್ದಾಗ್ಬಿಡ್ತಮ್ಮ. ರಿಂಗ್ ಏನು ಹಾಕೊಂಡ್ಬಿಟ್ರೆ ಅದಕ್ಕೆ ರಿಂಗಿಂಗ್ ಯಾವ್ದು ಬೇಡ. ದಾರ ಕಟ್ಬಿಟ್ಟು ಹಾಕ್ತಾರಲ್ಲ ಹಂಗೆ ಹಾಕೋಣ. ಹೌದಾ? ಹಿಂಗೆ ಈ ಕಪ್ಪು ದಾರ ಕಟ್ಬಿಟ್ಟು ಇದಕ್ಕೆ ರಿಂಗ್ ಹಾಕಿ ರಿಂಗಿಗೂ ಇದಕ್ಕೂ ದಾರಕ್ಕೂ ಸೇರ್ಸಿ ಕಟ್ತಾ ಇದ್ದೀವಿ. ಇಲ್ಲಿ ಬೀಳಿಸ್ಕೊಂಡ್ಬಿಡ್ತಾರ ಅವ್ರು. ನೀನೇ ಆದ್ರೆ ಮಾಡ್ಕೊತಾ ಇಲ್ಲ ಅಲ್ಲ. ಬತ್ತ ಹೇಳಿ ಮಗು ಹೋಗ್ತಾ ಇದೆ ಅವಾಗಂದ್ರೆ ಅವಾಗ ಗಾಯಗಳು ಮಾಡ್ತಾರೆ. ಬಾಯ್ ಬ್ರಾ. ನಿಮಗೋಸ್ಕರನೇ ಇದ್ದಾರೆ ಡಾಕ್ಟ್ರು, ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಅನ್ಬೇಕು ಡಾಕ್ಟರ್ಗೆ. ಹಾಯ್ ಹಾಯ್ ಡಾಕ್ಟರ್. ಸರಿ, ಪೇಷಂಟ್ ಇವ್ರು ಇವತ್ತು. ಒಂದು ಊಟ ತಿನ್ನೋದು ಮುಂಚೆ ನೋಡೋ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟಿದ್ರೆ ಬರೀ 2 ಮಾತ್ರೆ ಸಿಗ್ತಾ ಇತ್ತು ಅಷ್ಟೇ. ಹಾಂ, ಡಾಕ್ಟರ್ ಹತ್ರ ಬಂದಿರೋದಕ್ಕೆ 4 ಮಾತ್ರೆ ಸಿಕ್ಕಿದೆ. ಈ 4 ಮಾತ್ರೆ ಬಾಡಿಗಿರೋ 4 ಗಾಯಕ್ಕೂ ಹೀಲ್ ಆಗುತ್ತೆ. ಒಂದ್ಸತಿ ಅನ್ಸುತ್ತಮ್ಮ ಸಿಂಪಲ್ ಆಗಿ ಮುಗಿಸೋಣ ಅಂದ್ಬಿಟ್ಟು. ಈ ಫ್ಯೂಚರ್ಗೆ ಏಟ್ ಆಗೋದ್ರೆ ಏನು ಮಾಡ್ತೀವಿ ಆಮೇಲೆ? ಈಗ ಎಷ್ಟೊಂದು 300-200 ಉಳಿಸ್ತೀವಿ, ನಾಳೆ 30,000 20,000 ಕಟ್ತೀವಿ ಅಷ್ಟೇ. ಏನ ಬ್ಲಾಗೆ ಹೂವನ್ನು ಬ್ಲಾಗೆ ಹೂವನ್ನು ಬ್ಲಾಗೆ ಹೂ ಒಂದೇ ಸತಿ ಸಣ್ಣ ನಮ್ಮ ಬಂದಿರೋ ಇಲ್ಲಾಂದ್ರೆ ಬಂದ್ ಕ್ರೀಮ್ ಹಾಕೋ.
ಗೈಸ್ ಇವತ್ತಿನ ಊಟ ಚಪಾತಿ ಮತ್ತು ಪುಡುಕಾಯಿ ಸಾರು ಗೈಸ್. ಈ ಪುಡುಕಾಯಿ ಸಾರಲ್ಲಿ ಈ ಪುಡುಕಾಯಿನ ನಾನೇ ಕತ್ತಿಸ್ಕೊಟ್ಟಿದ್ದೆ. ಗೊತ್ತಿಲ್ಲ, ನೋಡಬೇಕು. ಅಮ್ಮ ನೀನು ತಿನ್ನಲ್ಲ? ಯಾರು ಅದು ಬರ್ಸ್ಕೊಂಡು ಆಮೇಲೆ ಓಕೆ ಬಿಫೋರ್ ಫುಡ್ ಅಂತ ಇದ್ದಾವೆ, ಮರ್ತೇ ಹೋಗ್ಬಿಟ್ಟೆ. ಮಮ್ಮಿ ಒಂದೇ ಒಂದು ಅಲ್ವಾ? ಕರೆಕ್ಟಾಗಿ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಇದೊಂದು ಬಿಫೋರ್ ಫುಡ್, ಮಿಕ್ಕಿದೆಲ್ಲ ಆಫ್ಟರ್ ಫುಡ್. ತಗೊಂಡಿಲ್ಲ, ತಿನ್ಕೋ ಬಾ. ಏನು ಯಾರು ಒಬ್ರು ಮೇಲೆ ಡಿಪೆಂಡ್. ನಾನು ಏನು ಹೇಳಿದೆ, ಜಾಸ್ತಿ ಬಿಗ್ ಬಾಸ್ ನೋಡ್ತಾರೆ ಅಡಿಕ್ಟ್ ಆಗೈತಿಯಾ ಅಂದೆ. ಮಮ್ಮಿಗೆ ಇವಾಗ ಬಿಗ್ ಬಾಸ್ ನೋಡ್ಬೇಕಂತೆ ಗೈಸ್. ನಾನು ಅದೆಲ್ಲ ಹೇಳಲ್ಲ. ಹೇಳಿ ಇವಾಗ ಮತ್ತೆ ಹೇಳು. ವಾಚ್ ಬಗ್ಗೆ ಏನೋ ಹೇಳ್ತಾ ಇದ್ದೆ ಗೈಸ್ ಅಮ್ಮ. ಇವಾಗ ಆ ಕಡೆ ಹೀರೋ ವಾಚ್ ಹಾಕೊಂಡಿರೋದು ನೋಡ್ಬಿಟ್ಟು ಅದನ್ನೇ ನೀನ್ ಹೇಗಿರ್ಬೇಕು ಅಂತ ಹೇಳ್ತಿದ್ದೀನಿ. ನೀನು ಚೆನ್ನಾಗಿರ್ಬೇಕು ಅಂದ್ರೆ ಹೆಂಗ ನಂಗೆ ಖರಾಬ್ ಆಗಿರ್ಬೇಡ, ನೀಟಾಗಿರು. ನೀಟಾಗಿ ಡ್ರೆಸ್ ನಾನು ನೀಟಾಗಿ ಕಾಣಿಸ್ತಲ್ಲ ಮಮ್ಮಿ? ಕಾಲೇಜ್ಗೆ ಹೋದಾಗ ನೀಟಾಗಿ ಐರನ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗದ ಹಂಗೆ ಇರ್ತೀಯ. ನಿಮ್ ವಯಸ್ಸು ಮಕ್ಕಳೆಲ್ಲ ಎಷ್ಟು ನೀಟ್ನೆಸ್ ಆಗಿರ್ತಾರೆ, ನೀನ್ ಯಾಕೆ ಒಂಥರ ಇರ್ತೀಯೋ ಗೊತ್ತಾಗ್ತಿಲ್ಲ. ಅವರೇ ಬೇರೆ, ನಾನು ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತೀನಿ. ಏನಕ್ಕೆ ಯೂನಿಕ್? ಅವರೆಲ್ಲ ಸುಮ್ಮನೆ ಐರನ್ ಮಾಡ್ಕೊಂಡು ಶೋ ಕೊಡಕ್ಕೆ ಇಲ್ಲಪ್ಪ. ನನಗೆ ಎಲ್ಲರ ಜೊತೆ ಬರ್ತಿದ್ಯಾ, ಎಲ್ಲಾರ ಬುದ್ಧಿ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತೀನಿ ಮಮ್ಮಿ. ನೀನು ಐರನ್ ಮಾಡ್ರೋ ಬಟ್ಟೆ ಹಾಕೊಂಡು ಸಿಂಪಲ್ ಆಗಿರ್ಬೇಕು. ಅದಕ್ಕೆ ನಿನ್ನೇನು ಗ್ರ್ಯಾಂಡ್ ಆಗಿ ಹೋಗಿ ಕಾರಲ್ಲಿ ನಡಿ ಅಂತ ನಾ ಹೇಳ್ದೆ. ಕಾಲೆಲ್ಲ ನಡಿ, ಹಾಕೋ ಬಟ್ಟೆ, ಹಾಕೋ ಚಪ್ಪಲಿ ಎಲ್ಲ ನೀಟಾಗಿ ಹಾಕೋ. ನಿಮ್ಗೆ ಅವಾಗಲೇ ಮರ್ಯಾದೆ ಕೊಡೋದು ಜನ. ಓಕೆ ಏನ್ ಕೇಳ್ತಾ ಇದ್ದೆ ಮಮ್ಮಿ? ಅಲ್ಲ ಏನೋ LKB ಅಂದ್ರೆ ಏನು ಅಂದೆ. ಏನ್ ಹೇಳ್ರಿ ಗೊತ್ತಿಲ್ಲ ಮಮ್ಮಿ. ಇಷ್ಟು ನಮ್ಮ ಅಣ್ಣ ಬಿದ್ದಿರೋ ಫೋನು ಯಾವ ಥರ ಹೊಡೆ ನೋಡಿ. ಇವಾಗ ತೋರಿಸ್ತೀನಿ. ಎಲ್ಲೋಯ್ತು ನನ್ನ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಾಯಿಲ್ವ? ಶೇಟ್ಯಾ ವರ್ಕ್ ಆಗಬೇಕಲ್ಲ. ಹಾಂ ಏಯ್ ನಂಗೆ ಫಿಂಗರ್ ಪ್ರಿಂಟ್ ಅಲ್ಲ. ನಿನ್ನ ಫೋನಲ್ಲಿ ಇಕ್ಕಿದ್ದೆ ಕಣ ನಾನು. ನನ್ನ ಫಿಂಗರ್ ಪ್ರಿಂಟ್ ತೆಗೆದುಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಏನು ಫೀಚರು ಅಂದರೆ ಹಿಂಗೆ ಟಚ್ ಮಾಡಿದ್ರೆ ಲೈನ್ ಬರ್ತೈತೆ ನೋಡಿ. ಇದೇ ಹೊಸ ಫೀಚರ್, ಆಕ್ಸಿಡೆಂಟ್ ಎಫೆಕ್ಟ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಮಮ್ಮಿಗೆ ಸ್ವಲ್ಪ ಬೇಗ ಗಾಯಗಳೆಲ್ಲ ಹೀಲ್ ಆಗಲಿ ಅಂತ ದೇವ್ರ ಹತ್ರ ನೀವು ಸ್ವಲ್ಪ ಕೇಳ್ಕೊಡಿ ಆಯಿತಾ. ನಾನು ಕೇಳ್ಕೊತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.